ಹಾಸನ ಎಸ್ಪಿ ಮನವಿಗೆ ಕ್ಯಾರೆ ಅಂತ ಇಲ್ಲ ಕೆಎಸ್ಆರ್ಟಿಸಿ. ಹೆಚ್ಚುವರಿ ಬಸ್ ಬಿಡಬೇಡಿ ಅಂದ್ರೂ ಕೂಡ ಕೇಳ್ತಾ ಇಲ್ಲ. ಬೆಂಗಳೂರಿನಿಂದ ಹಾಸನಕ್ಕೆ ಹೆಚ್ಚುವರಿ ಬಸ್ ವ್ಯವಸ್ಥೆ. ಹಾಸನ ಎಸ್ಪಿ ಮನವಿಗೆ ಕ್ಯಾರೆ ಅಂತ ಇಲ್ಲ ಕೆಎಸ್ಆರ್ಟಿಸಿ. ಹೆಚ್ಚುವರಿ ಬಸ್ ಬಿಡಬೇಡಿ ಅಂದ್ರೂ ಕೂಡ ಕೇಳ್ತಾ ಇಲ್ಲ. ಜನ ಬರ್ತಾನೇ ಇದ್ದಾರೆ. ಕೆಎಸ್ಆರ್ಟಿಸಿ ಅವ್ರಿಗೂ ಕೂಡ ಅವ್ರಿಗೆ ಏನು ಆನ್ಸರ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಹೀಗಾಗಿ ಪ್ರತಿ 2-3 ನಿಮಿಷಕ್ಕೆ ಒಂದರಂತೆ ಹೆಚ್ಚುವರಿ ಬಸ್ಸನ್ನು ಬಿಡ್ತಾ ಇದ್ದಾರೆ. ಹೆಚ್ಚುವರಿ ಬಸ್ ಬಿಡಲ್ಲ ಅಂತ ಹೇಳಿದ್ರು ಸಚಿವ ರಾಮಲಿಂಗಾರೆಡ್ಡಿ ಅವರು. ಆದರೂ ಕೂಡ ಹಾಸನಕ್ಕೆ ಓಡಾಡ್ತಾ ಇರುವಂಥದ್ದು ಹೆಚ್ಚುವರಿ ಬಸ್ಗಳು. ಹೆಚ್ಚುವರಿ ಬಸ್ ಬೇಡ ಸಾರ್ ಅಂತ ಎಸ್ಪಿ ಪತ್ರವನ್ನು ಬರೆದಿದ್ರು ಕೆಎಸ್ಆರ್ಟಿಸಿ ಡಿಪಾರ್ಟ್ಮೆಂಟ್ಗೆ. ಬೆಂಗಳೂರಿನಿಂದ ಬಿಡಲಾಗ್ತಾ ಇತ್ತಲ್ಲ, ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಸ್ಪೆಷಲಿ ಮಹಿಳಾ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ. ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಮನವಿಯನ್ನು ಮಾಡಿಕೊಂಡಿದ್ರು. ಆದರೂ ಕೂಡ ಹೆಚ್ಚುವರಿ ಬಸ್ಗಳನ್ನು ಬಿಡಲಾಗ್ತಾ ಇದೆ. ಅದು 2 ನಿಮಿಷಕ್ಕೆ ಒಂದಂತೆ ಲೆಕ್ಕ ಹಾಕೊಳ್ಳಿ. 2 ನಿಮಿಷಕ್ಕೆ ಒಂದು ಹೋಗ್ತಾ ಇದ್ದಾವೆ. ಅಂದರೆ 1 ಅವರ್ಗೆ ಹತ್ತತ್ರ 30 ಬಸ್ಗಳು ಆಪರೇಟ್ ಆಗ್ತಾ ಇರುವಂಥದ್ದು. ಇನ್ನು ಹಾಸನಕ್ಕೆ ಬೆಂಗಳೂರಿನಿಂದ ಹೆಚ್ಚುವರಿ ಬಸ್ ಬಿಡ್ತಾ ಇರುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಅಲ್ಲೊಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಹಾಸನಾಂಬೆಯ ದರ್ಶನಕ್ಕಾಗಿ ಹಾಸನಕ್ಕೆ ಹೆಚ್ಚುವರಿಯಾಗಿ ಜನ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ತೆರಳುತ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಹಾಸನದ ದೇವಸ್ಥಾನದಲ್ಲಿ ಎಲ್ಲ ಒಂದ್ ಕಡೆ ಅಹಿತಕರ ಘಟನೆಗಳಾಗಬಹುದು, ನೂಕುನುಗ್ಗಲಾಗಬಹುದು ಅನ್ನುವಂಥ ಕಾರಣಕ್ಕಾಗಿ ಹಾಸನದ ಎಸ್ಪಿ ಅವರು DCI ಅವರಿಗೆ ಒಂದು ಪತ್ರವನ್ನು ಬರೆದಿರ್ತಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಯಾವುದೇ ಕಾರಣಕ್ಕೂ ಹೆಚ್ಚುವರಿ ಬಸ್ಗಳನ್ನ ಕಾರ್ಯಾಚರಣೆ ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಕೆಎಸ್ಆರ್ಟಿಸಿಯಿಂದ ಹಾಸನಕ್ಕೆ ಯಾವುದೇ ರೀತಿ ಹೆಚ್ಚುವರಿ ಬಸ್ ಅನ್ನು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿರ್ತಾರೆ. ಆದ್ರೆ ಈಗ ಇಲ್ಲಿ ವಾಸ್ತವವೇ ಬೇರೆ ಇದೆ. ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ನಾನಿದ್ದೇನೆ. ನಿಮಗೆ ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಇಲ್ಲಿ ಹೆಚ್ಚುವರಿ ಬಸ್ಗಳನ್ನ ಬಿಡಲಾಗ್ತಾ ಇದೆ ಅನ್ನುವಂಥದ್ದನ್ನ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಇದು BMTC ಬಸ್ಸು. BMTC ಬಸ್ಗಳನ್ನು ಕೂಡ ಹೆಚ್ಚುವರಿಯಾಗಿ ಹಾಸನಕ್ಕೆ ಬಿಡ್ತಾ ಇರತಕ್ಕಂಥದ್ದು. ಈಗಾಗಲೇ ಬೆಳಿಗ್ಗೆಯಿಂದ 30ಕ್ಕೂ ಹೆಚ್ಚು BMTC ಬಸ್ಗಳನ್ನ ಹಾಸನಕ್ಕೆ ಬಿಡಲಾಗಿದೆ. ನಾನ್ ಸ್ಟಾಪ್ ಹಾಸನಕ್ಕೆ ಈಗ ಈ ಒಂದು BMTC ಬಸ್ಗಳನ್ನ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಒಂದು ಹಂತದಲ್ಲಿ ಹೆಚ್ಚಿನ ಜನದಟ್ಟಣೆಯಾಗಿ ಅಲ್ಲಿ ದೇವಸ್ಥಾನಗಳಲ್ಲಿ ಆಗಬಹುದು, ಕಾಲ್ತುಳಿತಗಳಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ವಹಿಸಿರ್ತಕ್ಕಂಥ ಜಿಲ್ಲಾಡಳಿತ ಹೆಚ್ಚುವರಿಯಾಗಿ ಬಸ್ಗಳನ್ನ ಬಿಡಬೇಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿತ್ತು. ಆದರೆ ಹಾಸನಕ್ಕೆ ಇದುವರೆಗೂ ಕೂಡ ಈ ಒಂದು ಹೆಚ್ಚುವರಿ ಬಸ್ಗಳನ್ನ ಕಾರ್ಯಾಚರಣೆನ ನಿಲ್ಲಿಸುವಂತ ಕೆಲಸವನ್ನ ಕೆಎಸ್ಆರ್ಟಿಸಿ ಮಾಡಿಲ್ಲ. ಸ್ವತಃ ಸಾರಿಗೆ ಸಚಿವರು ಹೇಳಿದ್ರು ಕೂಡ ಕೆಎಸ್ಆರ್ಟಿಸಿಯ ಅಧಿಕಾರಿಗಳು ಈ ಒಂದು ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅಂತಲೇ ಹೇಳಬೇಕಾಗತ್ತೆ. ಈಗಾಗಲೇ ಹೆಚ್ಚುವರಿಯಾಗಿ BMTCಯ ಬಸ್ಗಳನ್ನು ಕೂಡ ಹಾಸನಕ್ಕೆ ಬಿಡ್ತಾ ಇರತಕ್ಕಂಥದ್ದು. ಅಂದ್ರೆ ಈಗಾಗಲೇ 30ಕ್ಕೂ ಹೆಚ್ಚು ಬಸ್ಗಳನ್ನ ಬೆಳಗಿನಿಂದ ಕಾರ್ಯಾಚರಣೆ ಮಾಡಲಾಗಿದೆ. ಕೆಎಸ್ಆರ್ಟಿಸಿಯ ಬಸ್ಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹಾಸನಕ್ಕೆ ಕಾರ್ಯಾಚರಣೆ ಮಾಡ್ತಾ ಇರತಕ್ಕಂಥದ್ದು. ಪ್ರತಿ 3ರಿಂದ 4 ನಿಮಿಷಕ್ಕೆ ಒಂದರಂತೆ ಬಸ್ ಇಲ್ಲಿ ಫುಲ್ ಆಗಿ ಹಾಸನಕ್ಕೆ ಹೋಗ್ತಾ ಇದೆ. ಈ ಬಗ್ಗೆ ಸಾರಿಗೆ ಸಚಿವರು ಕೂಡ ಗಮನ ಹರಿಸಬೇಕಾಗತ್ತೆ. ಯಾಕೆಂತಂದ್ರೆ ಹಾಸನದಲ್ಲಿ ಏನಾದರೂ ಅಹಿತಕರ ಘಟನೆಗಳಾಗಬಹುದು ಅಂತ ಸಂಭವ ಇರತಕ್ಕಂಥ ಕಾರಣಕ್ಕಾಗಿ ಅಲ್ಲಿಯ ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಹೆಚ್ಚುವರಿ ಬಸ್ಗಳನ್ನ ಬಿಡಬೇಡಿ ಎನ್ನುವಂತ ಒಂದು ಮನವಿಯನ್ನು ಮಾಡಿಕೊಂಡಿತ್ತು. ಆದ್ರೆ ಈಗ BMTC ಬಸ್ಗಳನ್ನು ಕೂಡ ಇಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಹಾಸನಕ್ಕೆ ಬಿಡ್ತಾ ಇರ್ತಕ್ಕಂಥ ನೀವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸಂಪೂರ್ಣವಾಗಿ ಈ ಒಂದು ಬಸ್ ನಿಲ್ದಾಣದಲ್ಲಿ ಈ ಭಾಗದಲ್ಲಿ ಇರತಕ್ಕಂಥ ಎಲ್ಲಾ ಬಸ್ಗಳು ಕೂಡ ಹಾಸನಕ್ಕೆ ತೆರಳ್ತಾ ಇರತಕ್ಕಂಥ ಬಸ್ಗಳೇ ಆಗಿದ್ದಾವೆ. ಕೆಎಸ್ಆರ್ಟಿಸಿಯ ಬಸ್ನ ಜೊತೆಗೆ BMTCಯ ಬಸ್ಗಳನ್ನು ಕೂಡ ಇಲ್ಲಿ ಬಿಡ್ತಾ ಇರತಕ್ಕಂಥದ್ದು. ಹೆಚ್ಚುವರಿಯಾಗಿ 30ಕ್ಕೂ ಹೆಚ್ಚು ಬಸ್ಗಳನ್ನ ಈಗಾಗಲೇ ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ಹಾಸನಕ್ಕೆ ಕಾರ್ಯಾಚರಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ನೂರಮ್ಮ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.